ಅನಾಥ ಹುಡುಗಿಗೆ ಕಂಕಣ ಭಾಗ್ಯ, ಎಂಥ ಯುವಕರು ಬೇಕು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ್. ಕೆಲವರಿಗೆ ಯಾರು ಇಲ್ಲದಿದ್ರೂ ದೇವರೇ ಕೈ ಹಿಡಿತಾನೆ ಅನ್ನೋದಕ್ಕೆ ಈ ಒಂದು ಘಟನೆಯ ಸಾಕ್ಷಿ. ಅನಾಥ ಯುವತಿಯನ್ನ ಅನಾಥ ಆಶ್ರಮದ ಸಿಬ್ಬಂದಿಗಳು ಹುಡುಗನಿಗೆ ಕೊಟ್ಟು ಮದುವೆಯನ್ನ ಮಾಡಿದ್ದಾರೆ. ಯಾವ ಜಾತಕದಿಂದ ಏನೋ ಆಗುವುದಿಲ್ಲ, ಮನಸ್ಸುಗಳು ಸರಿ ಇದ್ರೆ ಅದುವೇ ಜಾತಕ. ಕೆಲವರಿಗೆ ಎಲ್ಲರೂ ಇದ್ದು ಯಾವುದಕ್ಕೂ ಆಗೋದಿಲ್ಲ, ಕೆಲವರಿಗೆ ಯಾರು ಇಲ್ಲದಿದ್ರೂ ದೇವರೇ ಕೈ ಹಿಡಿತಾನೆ ಅನ್ನೋದಕ್ಕೆ ಈ ಒಂದು ಘಟನೆಯ ಸಾಕ್ಷಿ. ಇನ್ನೊಂದು ಅಂಶ ಅಂತ ಹೇಳಿದ್ರೆ, ಧರ್ಮ ಜಾತಿ ಅಂತ ಕಚ್ಚಾಡುವವರ ಮಧ್ಯೆ ಈ ಒಂದು ಘಟನೆ ಮಾದರಿಯಾಗಿ ನಿಲ್ಲುತ್ತೆ. ಯಾಕೆ ಈ ಕಥೆಯನ್ನ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇಲ್ಲೋರ್ವ ಅನಾಥ ಯುವತಿಯನ್ನ ಅನಾಥ ಆಶ್ರಮದ ಸಿಬ್ಬಂದಿಗಳು ಸುಸಜ್ಜಿತ ಗುಣವಂತ ಹುಡುಗನಿಗೆ ಕೊಟ್ಟು ಮದುವೆಯನ್ನ ಮಾಡಿದ್ದಾರೆ. ಈ ಘಟನೆ ನಡೆದಿದ್ದು ಕೊಡಗು ಜಿಲ್ಲೆಯ ಮಡಿಕೇರಿಯ ತನಲ್ ಎನ್ನುವಂತಹ ಒಂದು ಆಶ್ರಮದಲ್ಲಿ, ಅನಾಥಾಶ್ರಮದಲ್ಲಿ ಈ ಮದುವೆ ಅದ್ಧೂರಿಯಾಗಿ ನಡೆದಿದೆ. ತನಲ್ ಅಂತ ಹೇಳಿದ್ರೆ ನೆರಳು ಅಂತ ಹೇಳಿ, ಹಾಗಾಗಿ ಅನಾಥರಿಗೆ ನೆರಳು ಕೊಡುವಂತಹ ಕಾಯಕವನ್ನ ಮಾಡ್ತಾ ಬಂದಿರುವ ಈ ಒಂದು ಆಶ್ರಮದ ಕಾರ್ಯವನ್ನ ನಾವು ಮೆಚ್ಚಲೇಬೇಕಾಗುತ್ತೆ. ಎಷ್ಟೋ ಜನ ಹುಡುಗರಿಗೆ ಇತ್ತೀಚೆಗೆ ಹೆಣ್ಣು ಸಿಗ್ತಿಲ್ಲ, ಸಿಕ್ಕವರು ಸಾಕಪ್ಪ, ಯಾರು ಸಿಕ್ಕರು ಸಾಕು, ಎಂಥವ್ರು ಸಿಕ್ಕರು ಸಾಕು ಅನ್ನುವಂತಹ ಉದಾಹರಣೆಗಳು ಕೂಡ ಇದೆ. ಕೆಲವರಿಗೆ ಸಿಕ್ಕರು ಕೂಡ ಜಾತಕ ಸರಿ ಇಲ್ಲ, ಜಾತಿ ಸರಿ ಇಲ್ಲ, ಧರ್ಮ ಸರಿ ಇಲ್ಲ, ಹೊಂದಾಣಿಕೆ ಆಗ್ತಿಲ್ಲ, ಸಾವಿರಾರು ಪ್ರಶ್ನೆಗಳು ಬರುತ್ತೆ. ಆದ್ರೆ ಇಲ್ಲಿ ಅದ್ಯಾವುದಕ್ಕೂ ಕೂಡ ಲೆಕ್ಕ ಹಾಕಿ, ಯಾವ ಜಾತಕದಿಂದ ಏನೋ ಆಗೋದಿಲ್ಲ, ಮನಸ್ಸುಗಳು ಸರಿ ಇದ್ರೆ ಅದುವೇ ಜಾತಕ ಅಂತ ಹೇಳಿ ಇಲ್ಲಿ ಅನಾಥಾಶ್ರಮದಲ್ಲಿ ನಡೆದಂತಹ ಮದುವೆಯಿಂದ ಗೊತ್ತಾಗಿದೆ. ಈ ಚಿತ್ರದಲ್ಲಿ ಕಾಣ್ತಾ ಇರುವಂತಹ ಯುವತಿಯ ಹೆಸರು ಮೈನಾ ಅಂತ ಹೇಳಿ. ಈ ಮೈನಾ ಕಳೆದ 4 ವರ್ಷಗಳಿಂದ ತನ್ನ ಬಂಧು ಬಳಗ ಎಲ್ಲರನ್ನ ಕೂಡ ಕಳೆದುಕೊಂಡು ಈ ಒಂದು ತನಲ್ ಆಶ್ರಮಕ್ಕೆ ಅವರು ಸೇರ್ಪಡೆಯಾಗಿರ್ತಾರೆ. ಸಾಮಾನ್ಯವಾಗಿ ಅನಾಥಾಶ್ರಮದಲ್ಲಿ ವಯಸ್ಸಿಗೆ ಬಂದಂತಹ ಯುವಕ ಅಥವಾ ಯುವತಿಯರು ಇದ್ರೆ ಅವರಿಗೆ ಮದುವೆಯನ್ನ ಮಾಡೋದು, ಯೋಚನೆಯನ್ನ ಮಾಡೋದು ಆಶ್ರಮದವರಾಗಿರ್ಬೋದು, ಸರ್ಕಾರದವರು ಮಾಡೇ ಮಾಡ್ತಾರೆ. ಇಲ್ಲಿ ವಯಸ್ಸಿಗೆ ಬಂದಂತಹ ಮೈನಾಗೆ ಒಂದು ಉತ್ತಮವಾದಂತಹ ಹುಡುಗನನ್ನ ಹುಡುಕ್ತಾರೆ. ಮಡಿಕೇರಿಯ ಪೂವಣ್ಣ ಎನ್ನುವವರ ಜೊತೆ ಹಸೆಮನೆಯನ್ನ ಅವರು ಏರ್ತಾರೆ. ಮಡಿಕೇರಿಯ ಈ ಆಶ್ರಮದ ತುಂಬಾ ಸಂಭ್ರಮ ಮನೆ ಮಾಡಿರುತ್ತೆ. ಎಲ್ಲಾ ಶಾಸ್ತ್ರೋಕ್ತಗಳನ್ನು ಕೂಡ ಅನುಸರಿಸಿ ಕೊಡವ ಸಂಪ್ರದಾಯದಂತೆ ಇಲ್ಲಿ ಮದುವೆ ಮಾಡ್ತಾರೆ. ಕೊಡವ ಸಂಪ್ರದಾಯ ಅಂದ್ರೆ ಅದು ಕೂಡ ನಮ್ಮ ಹಿಂದೂ ಸಂಪ್ರದಾಯ ರೀತಿಯಲ್ಲಿ ಇದ್ದಂತೆ. ಅದೇ ರೀತಿ ಅವಳು ಕೂಡ ಮೈನಾ ಕೊಡವ ಸಂಪ್ರದಾಯ ಅಂತ ಸೀರೆಯನ್ನ ಉಟ್ಟು ಅಲಂಕಾರವನ್ನ ಮಾಡ್ಕೊಂಡಿರ್ತಾರೆ. ಇಲ್ಲಿ ಕೂಡ ಹುಡುಗ ಕೂಡ ಅದೇ ರೀತಿಯ ಸಂಪ್ರದಾಯದಲ್ಲಿ ಮಿಂಚ್ತಾ ಇರ್ತಾರೆ. ಎಲ್ಲ ಬಂಧು ಬಾಂಧವರು ಇಲ್ಲಿ ಮೈನಾಗೆ ಯಾರು ಕೂಡ ರಕ್ತ ಸಂಬಂಧಿಗಳು ಆಗದೇ ಇದ್ರೂ ಕೂಡ ಎಲ್ಲರೂ ನನ್ನ ಅಕ್ಕ, ನನ್ನ ತಂಗಿ, ನಮ್ಮ ಮಗಳು ಅವಳು ಅನ್ನುವ ರೀತಿಯಲ್ಲಿ ಎಲ್ಲರೂ ನಿಂತು ಅವರ ಮದುವೆಯನ್ನ ಮಾಡ್ತಾರೆ. ಇಲ್ಲಿ ಮುಖ್ಯವಾಗಿ ಗಮನ ಸೆಳೆಯುವವರು ಆ ತನಲ್ ಆಶ್ರಮದ ಮುಖಂಡರಾದಂತಹ ಮಹಮ್ಮದ್ ಎನ್ನುವವರು. ಈ ಮಹಮ್ಮದ್ ಅವರು ಆ ಆಶ್ರಮದ ಮುಖ್ಯಸ್ಥರಾಗಿದ್ರು ಕೂಡ, ಅವರೊಬ್ಬರ ಮುಸ್ಲಿಮರ ಆಗಿದ್ರು ಕೂಡ ಆ ಹೆಣ್ಣು ಮಗಳು ಮತ್ತೆ ಆ ಹುಡುಗನಿಗೆ ಕೊಡವ ಸಂಪ್ರದಾಯದಂತೆ ಶಾಸ್ತ್ರಗಳನ್ನ ಅನುಸರಿಸಿ ಮದುವೆಯನ್ನ ಮಾಡ್ತಾರೆ. ತಂದೆಯ ಸ್ಥಾನದಲ್ಲಿ ಅಂದ್ರೆ ಮೈನಾಗೆ ತಂದೆಯ ಸ್ಥಾನದಲ್ಲಿ ನಿಂತು ಅವರು ದಾರೆಯನ್ನ ಎರೆದುಕೊಡ್ತಾರೆ. ಹಾಗಾಗಿ ಈ ಒಂದು ಮದುವೆ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಗಮನವನ್ನ ಸೆಳೆದಿದೆ. ಅನಾಥಿಗೆ ಬಾಳನ್ನ ಕೊಟ್ಟಿರಬಹುದು, ಆದರೆ ಆ ಅನಾಥಿಗೆ ಸುಂದರವಾದಂತಹ ಮತ್ತು ಸಂಭ್ರಮದ ರೀತಿಯಲ್ಲಿ ಕೂಡಿದಂತಹ ಮದುವೆಯನ್ನ ಮಾಡುವುದರ ಮೂಲಕ ಅವರು ಜಾತಿ ಧರ್ಮವನ್ನ ಮೀರಿದ್ದಾರೆ, ಮಾನವೀಯತೆಯನ್ನ ಅವರು ಮೆರೆದಿದ್ದಾರೆ. ಹಾಗಾಗಿ ಈ ಮದುವೆಯ ಬಗ್ಗೆ ಹೇಳುವ ಚಿಕ್ಕ ಪ್ರಯತ್ನ ನಮ್ದಾಗಿತ್ತು. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ, ಇದು ಸಾಮಾಜಿಕ ಚಿಲುಮೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ. ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ. ದಿನಬಳಕೆಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ. ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ. ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ. ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು, ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು, ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ. ಪ್ಲಾಸ್ಟಿಕ್ ವಸ್ತುಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಸ್ಟೇಷನರಿ ಐಟಮ್ಸ್ಗಳ ಭಂಡಾರವಿದೆ. ಕುಟುಂಬ ಸಮೇತರಾಗಿ ಬನ್ನಿ, ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ. ಸ್ಥಳ ಹಜಾರೆ ಬಜಾರ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ರಬಕವಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.